ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಜಿಲ್ಲಾದ್ಯಂತ ಈ ದಿನ ಒಂದು ಹೋರಾಟದ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಉದ್ದೇಶ ಒಂದೇ, ಏನು ವಿದ್ಯಾರ್ಥಿಗಳ ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿರುವ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಮತ್ತು ಮೈನಾರಿಟಿ ಇಲಾಖೆ ನಡೀತಿದೆ. ವಿದ್ಯಾರ್ಥಿಗಳು ಹಲವಾರು ಜನ ಇಲ್ಲಿ ಬರಪೀಡಿತ ಪ್ರದೇಶವಾಗಿದೆ. ಇಲ್ಲಿ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ದುಡ್ಡಿಲ್ಲದ ಪರವಾಗಿಲ್ಲ, ವಿದ್ಯಾಭ್ಯಾಸಕ್ಕೆ ಹೋಗೋ ಕಾಲೇಜ್ಗೆ ಹೋಗಿ ಎಲ್ಲ ಸೇರ್ತಿದ್ದಾರೆ. ಅವ್ರಿಗಿರೋ ಒಂದೇ ಒಂದು ಆಧಾರ ಅಂದರೆ ಈ ವಿದ್ಯಾರ್ಥಿ ವೇತನ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವಿದ್ಯಾರ್ಥಿ ವೇತನದ ಮೇಲೆ ಖರ್ಚು ಮಾಡ್ತಾ ಇದೆ. ಆದರೆ ಇಲಾಖೆಯವರು ಎಸಿ ರೂಮ್ಗಳಲ್ಲಿ ಫ್ಯಾನ್ ಕಾರ್ಡ್ ಕೂತ್ಕೊಂಡಂಥ ಅಧಿಕಾರಿಗಳು ಯಾವುದೇ ಮಾಹಿತಿ ವಿದ್ಯಾರ್ಥಿಗಳಿಗೆ ನೀಡೋದೆ, ವಿದ್ಯಾರ್ಥಿಗಳು ಈ ದಿನ ಯಾವ ಥರ ಅಪ್ಲೈ ಮಾಡಬೇಕಂತ ಒಂದು ದಿಕ್ಕು ತೋರಿಸಿದೆ. ಈ ದಿನ ಅದರಿಂದ ಅನ್ಯಾಯವಾಗ್ತಾ ಇದೆ. ಆ ವಿದ್ಯಾರ್ಥಿಗೆ ಸಮರ್ಪಕವಾದ ಈ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ. ಇದೇ ಎಲ್ಲ ಮತ್ತು ಇಂಟರ್ನೆಟ್ಗಳಲ್ಲಿ ಒಂದು ನಿಗದಿತ ಶುಲ್ಕ ಅಂತ ಏನಿಲ್ಲ. ಸೊ ಎಲ್ಲ ಇಂಟರ್ನೆಟ್ಗಳಲ್ಲಿ 100 ರೂಪಾಯಿಂದ 200 ರೂಪಾಯಿವರೆಗೂ ವಿದ್ಯಾರ್ಥಿಗಳನ್ನ ತೋರಿಸ್ತಾ ಇದ್ದಾರೆ. ಇದು ಖಂಡನೀಯವಾದ ವಿಚಾರ. ಇದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತಾ ಇದೆ. ಒಂದೇ ವಿಚಾರ, ಈ ಕೂಡಲೇ ಇಲಾಖೆಯವರು 2 ಇಲಾಖೆಗಳಿದ್ದಾವೆ. ಆ 2 ಇಲಾಖೆಗಳು ಒಂದು ನಿಗದಿತ ಟೈಮನ್ನು ತಗೊಂಡು ಎಲ್ಲ ಕಾಲೇಜುಗಳಿಗೆ ಹೋಗಿ ಅವ್ರಿಗೆ ಇನ್ಫಾರ್ಮೇಷನ್ ತಲುಪೋ ಥರ ಮಾಡಬೇಕು. ಹಾಗೂ ಏನು SC/ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನು ಕೊಡ್ತಿದ್ದಾರೆ, ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ಎಬೋ 75% 20,000 ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ನೀಡ್ತಿಲ್ಲ. ಅದು ಡೈರೆಕ್ಟಾಗಿ ಕಾಲೇಜುಗಳಿಗೆ ಹೋಗ್ತಿದ್ದಾವೆ. ಪ್ರಾಂಶುಪಾಲರು ದುರುಪಯೋಗ ಆಗ್ತಿದೆ, ವಿದ್ಯಾರ್ಥಿಗಳು ಸೇರ್ತಿಲ್ಲ. ಈ ಕೂಡಲೇ ಅದರನ್ನ ಮಾಹಿತಿಯನ್ನು ನೀಡಿ ಯಾರು 60% ಎಬೋ ಬಂದಿರೋ ಅವರಿಗೆ ಪ್ರೈಸ್ ಮನಿ ಅವ್ರಿಗೆ ತಲುಪೋ ಥರ ಮಾಡಬೇಕು. ಹಾಗೂ ವಿದ್ಯಾರ್ಥಿ ವೇತನ ಈ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಿಗೋ ಥರ ಮಾಡಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡ್ತಿರೋದು ಎಚ್ಚರಿಕೆ.